ಶಿವಕುಮಾರ್ ಸಂಪುಟಕ್ಕೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗಿದೆ. ಡಿಕೆಶಿ ಸಂಪುಟದಲ್ಲಿ 2 ದಿನಕ್ಕೆ ಸ್ಫೋಟವಾಯಿತು ನೋಡಿ ಅಸಮಾಧಾನ. ಜಸ್ಟ್ 2 ದಿನ ನಿನ್ನೆಯಷ್ಟೇ ಖಾತೆಗಳ ಹಂಚಿಕೆ ಆಗಿದೆ. ಮೊನ್ನೆಯಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅಷ್ಟಕ್ಕಾಗಲೇ ಈಗಾಗಲೇ 2 ದಿನಕ್ಕೆ ಸ್ಫೋಟವಾಗ್ತಾ ಇದೆ ಅಸಮಾಧಾನ. ರಾಮಲಿಂಗಾರೆಡ್ಡಿ ಬಳಿಕವಾಗಿ ಕೆಎಚ್ ಮುನಿಯಪ್ಪ ಅವರು ಕೂಡ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ. ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿದ್ದಾರೆ ಕೆಎಚ್ ಮುನಿಯಪ್ಪ. ಆಹಾರ ಖಾತೆ ನೀಡಿದ್ದಕ್ಕೆ ಬೇಸರ ಹೊರಹಾಕಿದ್ದಾರೆ. ಎಐಸಿಸಿ ಅಧ್ಯಕ್ಷರಿಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ಮಾಡಿದ್ರೆ 2028ರ ಚುನಾವಣೆಯಲ್ಲಿ ಕಷ್ಟ ಆಗತ್ತೆ ಹೀಗಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿದ್ದಾರೆ. ಎಸ್ ಡಿಕೆಶಿ ಅವರ ಸಂಪುಟದಲ್ಲಿ 2 ದಿನಕ್ಕೆ ಸ್ಫೋಟವಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ನೋಡಿ. ಈಗ ರಾಮಲಿಂಗಾರೆಡ್ಡಿ ಅವರು ಇವತ್ತು ಬೆಳಗ್ಗೆ ಅಷ್ಟೇ ರಾಜೀನಾಮೆಯನ್ನ ಕೊಟ್ಟರು. ಅದಾದಂತಹ ಬೆನ್ನಲ್ಲೇ ಕೆಎಚ್ ಮುನಿಯಪ್ಪ ಅವರು ಕೂಡ ತೀವ್ರ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಈ ಹಿಂದೆ ಕೂಡ ಏನು ಖಾತೆಯನ್ನ ನೀಡಲಾಗಿತ್ತು ಅದೇ ಖಾತೆಯನ್ನ ಕೂಡ ಅವ್ರಿಗೆ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿ ಆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಆಹಾರ ಖಾತೆಯನ್ನ ಕೊಡಲಾಗಿದೆ. ಬಟ್ ಈಗ ತೀವ್ರ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಸೊ ಈ ಸಂಬಂಧವಾಗಿ ಎಐಸಿಸಿ ಅಧ್ಯಕ್ಷರಿಗೆ ಮನವಿ ಮಾಡ್ತೀನಿ ಅಂತ ಹೇಳಿ ಸಚಿವ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ. ರಾಜೀನಾಮೆಗೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಅವರು.